ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಬುಧವಾರದ ಸಂಚಿಕೆ ಬಗ್ಗೆ ಹೇಳೋದಾದರೆ, ಇಲ್ಲಿ ಭೂಮಿಯವರು ವೇಷ ಮರೆಸ್ಕೊಂಡು ಕೋರ್ಟ್ಗೆ ಬಂದಿದ್ದಾರೆ ಅಂತ ಅಜಿತ್ ಅವ್ರಿಗೆ ಡೌಟ್ ಬಂದಿರುತ್ತೆ. ಸತ್ಯನ ಮತ್ತೆ ಲಕ್ಷ್ಮಿನ ವಿಚಾರಿಸಿದಾಗ ಅವರು ಇಲ್ಲ ಬಂದಿಲ್ಲ ಅಂತ ಹೇಳ್ತಾರೆ. ನಿಮ್ಮಿಬ್ಬರು ನಾಟಕ ನನಗೆ ಗೊತ್ತಿದೆ, ಅವಳು ಏನಾದರೂ ಕೋರ್ಟ್ಗೆ ಬಂದಿದ್ರೆ ನಿಮ್ಮಿಬ್ರಿಗೂ ಅವಾಗಿದೆ ಅಂತ ಹೇಳಿ ಇಲ್ಲಿ ಭೂಮಿಗೆ ಕಾಲ್ನ ಮಾಡ್ತಾನೆ ಅಜಿತ್. ಅಷ್ಟರಲ್ಲಿ ಅಜಿತ್ ಅವರು ಇರು ನಾನು ತಿಳ್ಕೊತೀನಿ ಅಂದ್ಬಿಟ್ಟು ಭೂಮಿಗೆ ಕಾಲ್ನ ಮಾಡ್ತಾರೆ. ಎಲ್ಲಿದೆ ಅಂತ ಕೇಳಿದಾಗ ಭೂಮಿಯವರು ಎಲ್ಲಿರಲೇ ಸಾಹೇಬ್ರೆ, ನೀವೇ ತಾನೇ ಹೇಳಿದ್ದು ಕೋರ್ಟ್ಗೆ ಬರಬೇಡ ಅಂತ, ನನ್ನ ಇಲ್ಲಿ ಕಜಾಯ ಮಾಡೋದಕ್ಕೆ ಅಂತ ಬಿಟ್ಟು ಹೋದ್ರಿ ಅಂಗಡಿ ಹತ್ರನೇ, ಇವಾಗ ಈ ಥರ ಕೇಳ್ತಿದ್ದೀರಾ ಅಂತ ಹೇಳ್ತಾಳೆ. ಅದಕ್ಕೆ ನಿಜ ಹೇಳು, ನೀನು ಹಂಗಾದ್ರೆ ಅಂಗಡಿ ಹತ್ರನೇ ಇದ್ದೀನಿ ಅಂದಾಗ ಎಷ್ಟಲ್ಲಿ ಕೇಳ್ತೀನಿ, ನಾನು ಅಂಗಡಿ ಹತ್ರನೇ ಇದ್ದೀನಿ ಅಂತಾಳೆ. ಸರಿ ಹಾಗಾದರೆ ವೀಡಿಯೋ ಕಾಲ್ ಮಾಡ್ತೀನಿ ಇರು ಅಂತ ಕಟ್ ಮಾಡ್ತಾನೆ. ಕಟ್ ಮಾಡಿ ವೀಡಿಯೋ ಕಾಲ್ ಮಾಡ್ತಾನೆ. ಅಷ್ಟರಲ್ಲಿ ಇಲ್ಲಿ ಭೂಮಿ ಎತ್ತೋದಿಲ್ಲ, ಕಟ್ ಮಾಡಿಬಿಡ್ತಾಳೆ. ಅದನ್ನು ನೋಡಿ ಅಜಿತ್ ಅವರು ಕೋಪ ಬರುತ್ತೆ. ನೋಡಿದ್ರಾ ಅವಳು ವೀಡಿಯೋ ಕಾಲ್ ಎತ್ತುತ್ತಿಲ್ಲ ಅಂದ್ರೆ ಅವಳು ಇಲ್ಲೇ ಎಲ್ಲೋ ಇದ್ದಾಳೆ, ನನ್ನ ಹತ್ರ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸತ್ಯ ಮತ್ತೆ ಲಕ್ಷ್ಮಿ ಇಬ್ಬರು ಕೂಡ ಅಯ್ಯೋ ಸಾಹೇಬ್ರೆ, ನಾವು ಬಂದಿರೋ ಕೆಲಸ ನೋಡೋಣ ಫಸ್ಟ್ ಬನ್ನಿ, ಅದೆಲ್ಲ ಆಮೇಲೆ ಅಂತ ಹೇಳಿ ಇಲ್ಲಿ ಅಜಿತ್ನ ಎಳ್ಕೊಂಡು ಹೋಗ್ತಾರೆ. ಇನ್ನು ಇಲ್ಲಿ ರುದ್ರ ಅವರು ಬರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶ್ರವಣ್ ಮತ್ತೆ ಅಶ್ವಿನಿಯವರು ಕೂಡ ಬರ್ತಾರೆ. ಶ್ರವಣ್ ಅವ್ರ ಮುಖ ನೋಡಿ ಅಯ್ಯೋ ಸಾಹೇಬ್ರೆ, ನೀವು ನನ್ನ ಕೇಸ್ ತೊಗೊಂಡಿರೋದು, ನೀವು ನನ್ನ ಕೇಸ್ ತೊಗೊತಿದ್ದೀನ ಅಂತ ಗೊತ್ತಾದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ನಾನು ಯಾವ ಕೊಲೆನೂ ಮಾಡಿಲ್ಲ ಸಾಹೇಬ್ರೆ, ನಾನು ಅವತ್ತು ಹೊರಗಡೆ ಹೋಗಿದ್ದೆ ಊರಿಗೆ, ಅಲ್ಲಿಂದ ಬರ್ತಾ ಇದ್ದೆ, ಏನಿದು ಜೋರಾಗಿ ಸೌಂಡ್ ಆಗ್ತಿದೆಯಲ್ಲ ಅಂತ ಅವ್ರ ಮನೆ ಹತ್ರ ಹೋಗಿದ್ದಷ್ಟೇ. ನಾನೇ CC ಕ್ಯಾಮ್ರಾದಲ್ಲಿ ನಾನು ಅವ್ರ ಮನೆಗೆ ಹೋಗಿದ್ದು ನೋಡಿಬಿಟ್ಟು ನಾನೇ ಕೊಲೆ ಮಾಡಿದ್ದೀನಿ ಅಂತ ನನ್ನ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ. ನಾನು ಒಬ್ಬ ಅನಾಥ ಸರ್, ನನಗೆ ಹಿಂದೆ ಮುಂದೆ ದಿಕ್ಕು ದಸ ಯಾರೂ ಇಲ್ಲ. ಇದೆಲ್ಲ ಗೊತ್ತಾಗಿನೇ ನಿಮ್ಮ ಅಳಿಯ ಅಜಿತ್ ನನ್ನ ಇರೋ ಬರೋ ಕೇಸಲ್ಲೆಲ್ಲ ಫಿಟ್ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ನನ್ನನ್ನು ಹೊರಗಡೆ ಕರ್ಕೊಂಬನ್ನಿ ಸರ್ ಅಂತ ಕೇಳ್ಕೊತಾನೆ ರುದ್ರ. ಅಷ್ಟರಲ್ಲಿ ಇಲ್ಲಿ ಹೇಳ್ತಾರೆ ಶ್ರವಣ್ ಅವರು, ನೋಡು ರುದ್ರ, ನಿನ್ನ ಮೇಲೆ ಎಷ್ಟೊಂದು ಕೇಸ್ಗಳಿದೆ ಅಂತ ಡೀಟೇಲ್ಸ್ ಎಲ್ಲ ನನಗೂ ಗೊತ್ತಿದೆ, ಆದರೆ ಅದೆಲ್ಲ ಬಿಟ್ಟು ಹಾಕು. ಈ ಕೇಸಲ್ಲಿ ನೀನು ನಿರಪರಾಧಿ ಅಂತ ಏನಾದರೂ ಗೊತ್ತಾದರೆ ನಾನು ಹೊರಗಡೆನೇ ಕರ್ಕೊಂಬರ್ತೀನಿ, ಒಟ್ಟಿನಲ್ಲಿ ನ್ಯಾಯ ಗೆಲ್ಲಬೇಕು ಅಷ್ಟೇ ಅಂದ್ಬಿಟ್ಟು ಹೋಗ್ತಾರೆ. ಇನ್ನು ಇಲ್ಲಿ ಎಲ್ಲರೂ ಕೂಡ ಕೋರ್ಟ್ ಒಳಗಡೆ ಬರ್ತಾರೆ. ನಂತರ ಕೇಸ್ ನಂಬರ್ನ ಕರೆದು ಕಟ್ಕಟ್ಟೆಗೆ ಇಲ್ಲಿ ಭಾಗ್ಯನ ಕೂಡ ಕರೀತಾರೆ. ಅವ್ರ ಕಡೆ ಅವರು ಲಾಯರ್ ಹೇಳ್ತಾರೆ, ನೋಡಿ ಸರ್, ಇಲ್ಲಿ ನನ್ನ ಕಕ್ಷಿದಾರರಾದ ಭಾಗ್ಯ ಅವರು ಅವರ ಗಂಡ ಚನ್ವೀರಪ್ಪನ ಕೊಲೆ ಮಾಡಿದ್ರು ಅಂತ ಹೇಳಿದರು, ಆದರೆ ಇವಾಗ ಈ ಕೊಲೆನ ಭದ್ರ ಮಾಡಿದ್ದಾನೆ ಅಂತ ಎವಿಡೆನ್ಸ್ಗಳು ಸಿಕ್ಕಿದಾವೆ, ನೀವು ಕೂಡ ಫುಟೇಜ್ನ ನೋಡಬಹುದು ಅಂತ ಕೊಡ್ತಾರೆ. ಆ ಫುಟೇಜಲ್ಲಿ ಭದ್ರ ಅವರು ಮನೆ ಹತ್ರ ಇರೋದನ್ನ ಕಾಣುತ್ತೆ. ನಂತರ ನೋಡಿದ್ರಲ್ವಾ, ಇದನ್ನೆಲ್ಲ ನೋಡಿದ್ರೆ ಈ ರುದ್ರ ಅನ್ನೋರು ವ್ಯಕ್ತಿ ಕೊಲೆನ ಮಾಡಿ ಭಾಗ್ಯ ಅನ್ನೋರ ಮೇಲೆ ಎತ್ತಾಕಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಇವ್ರ ವ್ಯಕ್ತಿತ್ವ ಎಂಥದ್ದು ಅಂತ ತಿಳ್ಕೊಳ್ಳೋಕ್ಕೆ ಅವ್ರ ಅಕ್ಕಪಕ್ಕದ ಮನೆಯವರು ಕೂಡ ಬಂದಿದ್ದಾರೆ. ಇದರಲ್ಲಿ ವರ್ಷ ಅನ್ನೋ ವ್ಯಕ್ತಿನ ನಾನು ಕಟ್ಕಟಗೆ ಕರಿಬೇಕು ಅಂತ ಅನ್ಕೋತೀನಿ ಅಂತ ವರ್ಷ ಅವ್ರನ್ನ ಕರೆಸ್ತಾರೆ. ನಂತರ ವರ್ಷ ಅವರು ಕಟ್ಕಟಗೆ ಬರ್ತಾರೆ. ಅವ್ರು ಹೇಳ್ದಂಗೆ ನಾನು ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂತ ಪ್ರಮಾಣ ಮಾಡಿ ನಂತರ ಭಾಗ್ಯಮ್ಮ ಕೊಲೆ ಮಾಡಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ ಅಂತ ಇಲ್ಲಿ ಲಾಯರ್ ಕೇಳ್ತಾರೆ. ಅದಕ್ಕೆ ವರ್ಷ ಅವರು ಇಲ್ಲ ಸಾಹೇಬ್ರೆ, ಆಗ ಅನ್ಸೋದಿಲ್ಲ, ಈ ಭಾಗ್ಯಮ್ಮ ಅವರವರು ತುಂಬ ಸೂಕ್ಷ್ಮ, ತುಂಬಾ ಸಾಫ್ಟ್ ಇದ್ದಾರೆ, ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನಮಗೆ ಗೊತ್ತಿದೆ. ಒಂದು ಸಲ ಹೀಗೆ ನಮ್ಮ ಹೋಣಿಲಿ ಒಂದು ಹಾವು ಬಂದಿತ್ತು, ನಾವೆಲ್ಲರೂ ಕೂಡ ಸಾಯಿಸೋದಕ್ಕೆ ಅಂತ ಮುಂದಾದ್ವಿ, ಅವರು ಪ್ರಾಣಿ ಹಿಂಸೆ ಮಹಾಪಾಪ, ಹಂಗೆಲ್ಲ ಸಾಯಿಸಬಾರ್ದು ಅಂತ ಹೇಳಿ ಆ ಹಾವನ್ನ ತಗೊಂಡೋಗಿ ಊರಿಂದ ಆಚೆ ಬಿಟ್ಟು ಬಂದರು. ಅಂಥ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಗಂಡನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಇಲ್ಲಿ ಶ್ರವಣ್ ಅವರು ಅಬ್ಜೆಕ್ಷನ್ ಯುವರ್ ಹಾನರ್, ಅವರು ಏನು ಗೊತ್ತಿದೆ ಅದನ್ನು ಮಾತ್ರ ಹೇಳಬೇಕು, ಈ ಅಮ್ಮ ಕೊಲೆ ಮಾಡಿಲ್ಲ ಅಂತ ಅವರಾಗೆ ತೀರ್ಪು ಕೊಡೋದಲ್ಲ ಅಂತ ಬರ್ತಾರೆ. ಅಷ್ಟರಲ್ಲಿ ಅಬ್ಜೆಕ್ಷನ್ ಓವರ್ ಅಂತಾರೆ. ನಂತರ ಭಾಗ್ಯಪರ ವಹಿಸಿರೋ ಲಾಯರ್ ಬಂದ್ಬಿಟ್ಟು, ನೋಡಿದ್ರಲ್ಲ ಸಾಹೇಬ್ರೆ, ಈ ಅಮ್ಮ ನೋಡಿದ್ರೆ ನನಗೆ ಹಂಗೆ ಅನ್ಸೋದು ಇಲ್ಲ, ಒಂದು ಹಾವನ್ನ ಇವರು ಸಾಯಿಸ್ಬೇಡ ಅಂತ ಹೇಳ್ದವರು ಇನ್ನು 25 ವರ್ಷ ಸಂಸಾರ ಮಾಡಿರುವಂತಹ ಗಂಡನ್ನ ಸಾಯಿಸೋಕ್ಕಾಗುತ್ತಾ? ನೀವೇ ನೋಡಿದ್ರಲ್ಲ ಸಾಹೇಬ್ರೆ, ಇನ್ನು ಅಕ್ಕಪಕ್ಕದವ್ರನ್ನೆಲ್ಲರನ್ನೂ ಕೂಡ ವಿಚಾರಿಸ್ತಾ 9 ಜನ ಕೂಡ ಸಾಕ್ಷಿಗೆ ಬಂದರು. ಅವರೆಲ್ಲರೂ ಕೂಡ ಈ ಭಾಗ್ಯಮ್ಮ ಅವ್ರದ್ದು ಯಾವುದೋ ತಪ್ಪಿಲ್ಲ, ಇವರು ತುಂಬಾ ಸೈಲೆಂಟ್ ಆದಂತಹ ವ್ಯಕ್ತಿ ಅಂತ ಹೇಳಿದ್ರು. ಇದನ್ನೆಲ್ಲ ನೀವು ಪರಿಶೀಲನೆ ಮಾಡಿ ಇವ್ರಿಗೆ ಜಾಮೀನ ಕೊಡಬೇಕು ಅಂತ ನಾನು ಕೇಳ್ಕೊತಿದ್ದೀನಿ ಅಂತ ಇಲ್ಲಿ ನ್ಯಾಯಾಧೀಶರ ಹತ್ರ ಬೇಡ್ಕೊತಾರೆ ಲಾಯರ್. ನಂತರ ಜಡ್ಜ್ ಕರೀತಾರೆ ಶ್ರವಣ್ ಅವ್ರನ್ನ, ನೀವು ಬಂದ್ಬಿಟ್ಟು ಕ್ರಾಸ್ ವೆರಿಫಿಕೇಶನ್ ಮಾಡಬಹುದು ಅಂತ. ನಂತರ ಅಲ್ಲಿಗೆ ಶ್ರವಣ್ ಅವರು ಬರ್ತಾರೆ. ಬಂದು ನಿಮ್ಮ ಹೆಸರೇನು ಅಂತ ಹೇಳಿದಾಗ ಭಾಗ್ಯಮ್ಮ ಚನ್ವೀರಪ್ಪ ಅಂತ ಹೇಳ್ತಾರೆ. ಚನ್ವೀರಪ್ಪ ಅಂದರೆ ಯಾರು ಅಂದಾಗ ನನ್ನ ಗಂಡನ ಹೆಸರು, ಆಧಾರ್ ಕಾರ್ಡ್, ವೋಟರ್ ಕಾರ್ಡ್, ಪ್ರತಿಯೊಂದು ಡಾಕ್ಯುಮೆಂಟ್ಸಲ್ಲಿ ಕೂಡ ಚನ್ವೀರಪ್ಪ ಅಂತಲೇ ಕೊಟ್ಟಿರೋದು, ಆದರೆ ಅವ್ರನ್ನ ಎಲ್ಲರೂ ಕೂಡ ಪ್ರೀತಿಯಿಂದ ವೀರಣ್ಣ ಅಂತ ಕರೀತಾರೆ ಅಂತಾರೆ. ಅದಕ್ಕೆ ಇಲ್ಲಿ ಶ್ರವಣ್ ಅವರು, ಹೌದಾ ಹಾಗಾದ್ರೆ ನಿಮಗೂ ಇತ್ತ ನಿಮ್ಮ ಗಂಡನ ಮೇಲೆ ಪ್ರೀತಿ ಅಂತಾರೆ. ಅದಕ್ಕೆ ಹೌದು ತುಂಬಾನೇ ಇತ್ತು ಅಂತಾರೆ. ಹಾಗಾದ್ರೆ ನೀವೇನಕ್ಕೆ ನಿನ್ನ ಗಂಡನ ಕೊಲೆ ಮಾಡಿದ್ರಿ ಅಂತ ಇಲ್ಲಿ ಶ್ರವಣ್ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಭಾಗ್ಯ ಅವರು, ನಾನು ಕೊಲೆ ಮಾಡಿಲ್ಲ, ನನ್ನ ಗಂಡನ ಇಲ್ಲಿ ನಿಂತಿದ್ದೀನಲ್ಲ ರುದ್ರ, ಅವನೇ ಮಾಡಿರೋದು ಅಂತ ಹೇಳ್ತಾನೆ. ಅದಕ್ಕೆ ಶ್ರವಣ್ ಅವರು, ಹೌದಾ, ನೀವು ಒಂದು ನಿಮಿಷ ಇರಿ ಅಂದ್ಬಿಟ್ಟು, ಇಲ್ಲಿ ನೀವು ಕೊಟ್ಟಿರೋ ಕಂಪ್ಲೇಂಟ್ ಕಾಪಿನಲ್ಲಿ ಯಾರೋ ಮುಸ್ಕಾಕೊಂಡು ಬಂದು ನನ್ನ ಗಂಡನ ಕೊಲೆ ಮಾಡಿದ್ರು ಅಂತ ಹೇಳಿದ್ದೀರಾ,
ಅದೇ ಇವತ್ತು ಯಾಕೆ ರುದ್ರನೇ ಮಾಡಿರೋದು ಅಂತ ಹೇಳ್ತಿದ್ದೀರಾ, ಏನು ಸಾಕ್ಷಿ ಅಂತ ಕೇಳಿದಾಗ ಅದು ಪೊಲೀಸ್ ಅವರು ಹೇಳ್ತಿದ್ರು, ಅವ್ರು ಮಾತಾಡ್ಕೊಳ್ಳೋದನ್ನು ನಾನು ಕೇಳಿಸ್ಕೊಂಡಿದ್ದೀನಿ ಅದಕ್ಕೆ ಹೇಳಿದೆ ಅಂತಾರೆ. ಅದಕ್ಕೆ ಶ್ರವಣರು ಹೌದಾ, ಹಾಗಾದರೆ ಪೊಲೀಸ್ ಅವರು ಆಲ್ರೆಡಿ ಐವೋ ಆಗ್ಬಿಟ್ಟಿದ್ದಾರೆ, ಅವರು ರುದ್ರನೇ ಕೊಲೆ ಮಾಡಿರೋದು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಸರಿ, ಈ ಕೇಸ್ಗೆ ಸಂಬಂಧಪಟ್ಟಾಗೆ ಐವೋ ಆಗಿರುವಂತಹ ಅಜಿತ್ ಅವ್ರನ್ನ ನಾನು ಕಟ್ಕಟ್ಟೆಗೆ ಕರಿತೀನಿ ಅಂತ ಅಜಿತ್ ಅವ್ರನ್ನ ಇಲ್ಲಿ ಕರೀತಾರೆ ಶ್ರವಣ್ ಅವರು. ನಂತರ ಶ್ರವಣ್ ಅವರು ನಿಮ್ಮ ಹೆಸರು ಅಂತ ಕೇಳಿದಾಗ ಅಜಿತ್ ರಾಮನಾರಾಯಣ ಅಂತ ಹೇಳ್ತಾರೆ. ನಂತರ ಸರಿ, ಈಗ ನಿಮಗೂ ಈ ಭಾಗ್ಯ ಅವ್ರಿಗೂ ಏನು ಸಂಬಂಧ ಅಂತ ಕೇಳ್ತಾರೆ. ಅಷ್ಟರಲ್ಲಿ ಅಜಿತ್ ಅವರು ಮಾವ ನಿಮಗೆ ಎಲ್ಲ ಗೊತ್ತಿದ್ದು ಕೂಡ ಈ ರೀತಿ ಕೇಳೋದು ಸರಿಯಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಶ್ರವಣ್ ಅವರು ನೋಡು, ಇಲ್ಲಿ ನಾನು ನಿಮ್ಮ ಮಾವನೂ ಅಲ್ಲ, ನೀನು ನನ್ನ ಅಳಿಯನೂ ಅಲ್ಲ, ಇಲ್ಲಿ ನಾನೊಬ್ಬ ಲಾಯರ್ ಅಷ್ಟೇ, ನೀನೊಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ ಗೊತ್ತಾಯ್ತಾ ಅಂತ ಹೇಳ್ತಾರೆ. ನಂತರ ಹೇಳು, ಈ ಕಟ್ಕಟ್ಟಲ್ಲಿ ನಿಂತಿರೋ ಭಾಗ್ಯಗೂ ನಿನಗೂ ಏನು ಸಂಬಂಧ ಅಂತ ಕೇಳಿದಾಗ ನಾನು ಒಬ್ಬ ಐವೋ, ಇವರು ನನ್ನ ಆರೋಪಿ ಅಂತ ಹೇಳ್ತಾರೆ. ನಂತರ ಶ್ರವಣ್ ಅವರು ಸರಿ ಸರ್, ಈಗ ಯಾಕೆ ಈ ಕೇಸ್ದು ಇಷ್ಟೊಂದು ತಡ ಆಗ್ತಿದೆ, ಯಾಕೆ ನಿಮ್ಗೇನಾದರೂ ಸಂಬಂಧ ಇದೆಯಾ ಅಂತ ಕೇಳಿದಾಗ ಆ ಥರ ಏನಿಲ್ಲ, ಅವರು ಕೊಲೆ ಮಾಡಿಲ್ಲ ಅಂತ ನನ್ನ ಅಭಿಪ್ರಾಯ ಅಷ್ಟೇ, ನಾನೊಬ್ಬ ಒಳ್ಳೆಯ ಪೊಲೀಸ್ ಆಫೀಸರ್, ನ್ಯಾಯ ಎಲ್ಲಿ ಕೊಡಿಸ್ಬೇಕು ಅಲ್ಲಿ ಕೊಡಿಸ್ತೀನಿ ಅಷ್ಟೇ ಅಂತ ಹೇಳ್ತಾರೆ. ಸರಿ, ಹಾಗಾದರೆ ನೀವು ಈ ರುದ್ರನೇ ಕೊಲೆ ಮಾಡಿರೋದು ಅಂತ ಹೇಗೆ ಅಂದ್ಕೊಂಡ್ರಿ ಅಂತ ಇಲ್ಲಿ ಶ್ರವಣ್ ಅವರು ಪ್ರಶ್ನೆ ಹಾಕ್ತಾರೆ. ಅದಕ್ಕೆ ಇಲ್ಲಿ ಅಜಿತ್ ಅವರು ಹೇಳ್ತಾರೆ, ಸರ್ ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಭಾಗ್ಯ ಕಡೆ ಲಾಯರ್ ನಿಮಗೆ ಒಂದು ಫುಟೇಜ್ನ ಕೊಟ್ಟರು, ಆ ವಿಡಿಯೋನಲ್ಲಿ ರುದ್ರ ಕಾಣಿಸ್ಕೊಂಡಿದ್ದಾನೆ. ಬಟ್ ನಾವು ತನಿಖೆ ಮಾಡಿದಾಗ ಅವನ ಹೇಳಿಕೆ ಪ್ರಕಾರ ನಾನು ಕೊಲೆ ಮಾಡಿದ ದಿನ ಊರಲ್ಲೇ ಇರಲಿಲ್ಲ ಅಂತ ಹೇಳಿಕೆನ ಕೊಟ್ಟಿದ್ದ. ಸೊ ಊರಲ್ಲಿ ಇಲ್ಲದೆ ಇರೋ ವ್ಯಕ್ತಿ ಕರೆಕ್ಟಾಗಿ ಕೊಲೆ ಆಗಿರೋ ದಿನ ಬರೋಕ್ಕೆ ಹೇಗೆ ಸಾಧ್ಯ, ಅದು ಅವ್ರ ಮನೆ ಮುಂದೆಗಡೆ ಎಲ್ಲ ಓಡಾಡೋಕ್ಕೆ ಹೇಗೆ ಸಾಧ್ಯ, ಅದನ್ನೆಲ್ಲ ಇಟ್ಕೊಂಡು ಪ್ರೂಫ್ನ ಇಟ್ಕೊಂಡೆ ನಾನು ಅವನ್ನ ಕರ್ಕೊಬಂದು ಇಲ್ಲಿ ನಿಲ್ಸಿರೋದು ಅಂತ ಇಲ್ಲಿ ಅಜಿತ್ ಅವ್ರು ಹೇಳ್ತಾರೆ. ನಂತರ ಶ್ರವಣ್ ಅವರು ಸರಿ, ನಂತರ ರುದ್ರನ್ನ ಕಟ್ಕಟೆಗೆ ಕರೀತಾರೆ. ಕರೆದು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅಜಿತ್ ಅವ್ರು ಹೇಳಿದ್ರು, ನೀವು ನಾನು ಊರಲ್ಲೇ ಇರಲಿಲ್ಲ ಅಂತ ಹೇಳಿಕೆನೆ ಕೊಟ್ಟಿದ್ದೀರಾ, ಹಾಗಾದರೆ ವಿಡಿಯೋನಲ್ಲಿ ಕಾಣಿಸ್ಕೊಂಡಿದ್ದೀರಲ್ಲ ಹೇಗೆ. ನಂತರ ರುದ್ರ ಹೇಳ್ತಾನೆ, ಇಲ್ಲ ಸ್ವಾಮಿ, ಅವತ್ತು ನಾನು ಯಾರೋ ಇಬ್ಬರು ಹುಡುಗರು ಕಿತ್ತಾಡ್ತಿದ್ರು, ಅದನ್ನು ಬಿಡಿಸೋದಕ್ಕೆ ಅಂತ ಹೋದೆ. ನಂತರ ನಾನು ಅಲ್ಲಿಂದ ಹೊರಟೋಗ್ಬಿಟ್ಟೆ, ನನಗೂ ಇದಕ್ಕೂ ಯಾವ ಕೊಲೆ ಸಂಬಂಧನೂ ಇಲ್ಲ. ಅಜಿತ್ ಸಾಹೇಬ್ರು ಅದನ್ನು ನೋಡಿ ನಾನೇ ಕೊಲೆ ಮಾಡಿರೋದು ಅಂತ ನನ್ನ ತಲೆಗೆ ಕಟ್ಟೋದಕ್ಕೆ ಅಂತ ನೋಡಿದ್ರು. ಆ ಭಯದಲ್ಲಿ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟೆ. ಆ ಹೆದರ್ಕೊಂಡೇ ನಾನು ಊರಲ್ಲೇ ಇರಲಿಲ್ಲ ಅಂತ ಭಯದಲ್ಲಿ ಸುಳ್ಳನ್ನ ಹೇಳ್ಬಿಟ್ಟೆ. ಆ ಸುಳ್ಳು ಹೇಳಿರೋದಕ್ಕೆ ಬೇಕಾದ್ರೆ ನನಗೆ ಯಾವ ಶಿಕ್ಷೆನಾದರೂ ಕೊಡಿ, ನಾನು ತಗೊತೀನಿ, ಆದರೆ ಈ ಕೊಲೆಗೂ ನನಗೂ ಯಾವ ಸಂಬಂಧನೂ ಇಲ್ಲ ಮಹಾಸ್ವಾಮಿ. ನಾನೊಬ್ಬ ಅನಾಥ, ನನಗೆ ಯಾರೂ ಇಲ್ಲ, ಈಗ ನನ್ನ ಬಿಡುಗಡೆ ಮಾಡಬೇಡಿ, ನಾನು ಎಲ್ಲಾದರೂ ದೂರ ಹೋಗಿ ನಾನು ಒಬ್ಬನೇ ಬದುಕೋತೀನಿ, ದಯವಿಟ್ಟು ಮಹಾಸ್ವಾಮಿ ಅಂತ ಇಲ್ಲಿ ರುದ್ರ ಅವರು ಕಣ್ಣೀರು ಹಾಕ್ತಾರೆ. ನಂತರ ಶ್ರವಣ್ ಅವರು ಸರಿ, ನೀನು ಇವಾಗ ಹೊರಡಬಹುದು ಅಂತ ಹೇಳ್ತಾರೆ. ನಂತರ ರುದ್ರ ಅವರು ಕಟ್ಕಟ್ಟೆಯಿಂದ ಹೊರಗಡೆ ಹೋಗ್ತಾರೆ. ನಂತರ ಶ್ರವಣ್ ಅವ್ರು ಹೇಳ್ತಾರೆ, ಸಾಹೇಬ್ರೆ ಈಗ ಭಾಗ್ಯ ಅವ್ರ ಮನೆ ಪಕ್ಕದಲ್ಲಿರುವಂತಹ ಶ್ವೇತವ್ರನ್ನ ಕಟಕಟೆಗೆ ಕರಿಬೇಕು ಅಂತ. ನಂತರ ಶ್ವೇತ ಅವರು ಕಟಕಟೆಗೆ ಬಂದು ನಿಂತ್ಕೋತಾರೆ. ನಂತರ ಅವ್ರನ್ನ ಕೇಳ್ತಾರೆ, ಶ್ವೇತ ಅವರೇ ನಿಮ್ಮ ಮನೆ ಪಕ್ಕ ಭಾಗ್ಯ ಇದಾರಲ್ಲ, ಅವರು ಎಷ್ಟು ವರ್ಷದಿಂದ ಗೊತ್ತು ಅಂದಾಗ 2 ವರ್ಷದಿಂದ ಗೊತ್ತು ಅಂತಾರೆ. ಮತ್ತೆ ಗಂಡ ಹೆಂಡತಿ ಸಂಬಂಧ ಹೇಗಿತ್ತು ಅಂತ ಕೇಳಿದಾಗ ಸ್ವಲ್ಪನೂ ಚೆನ್ನಾಗಿರ್ಲಿಲ್ಲ ಸರ್, ದಿನ ಬೆಳಗಾದ್ರೆ ಇಬ್ರು ಕೂಡ ಕಿತ್ತಾಡೋರು, ಬರೀ ಜಗಳನೇ, ಆ ಜಗಳನ ನಾವೆಲ್ಲರೂ ಕೂಡ ನೋಡ್ತಾ ಇದ್ವಿ. ಹಾಗೆ ಒಂದಿನ ವೀರಣ್ಣ ಅವರು ಕುಡ್ಕೊಂಡು ಬಂದಿದ್ರು, ಅವಾಗ ಭಾಗ್ಯ ಅವರು ಚಾಕು ತೋರಿಸಿ ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳಿದ್ರು, ಅದನ್ನ ನಾವೆಲ್ಲರೂ ಕೂಡ ನೋಡಿದ್ವಿ. ಅದಕ್ಕೆ ಶ್ರವಣ್ ಕೇಳ್ತಾರೆ, ಹಾಗಾದರೆ ಈ ಭಾಗ್ಯವರೇ ಅವ್ರ ಗಂಡನ ಕೊಲೆ ಮಾಡಿರಬಹುದು ಅಂತ ಹೇಳಿದ್ರೆ ನೀವು ನಂಬ್ತೀರಾ ಅಂತ ಕೇಳಿದಾಗ ಇಲ್ಲಿ ಶ್ವೇತ ಅವರು ಬಾಗಿನ ಮುಖ ನೋಡಿಕೊಂಡು ಹೌದು ಸ್ವಾಮಿ ನಾನು ನಂಬ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇನ್ನು ಇಲ್ಲಿ ಸಂಗೀತ ಅವರು ದೇವ್ರ ಮುಂದೆ ಕೂತ್ಕೊಂಡು, ದೇವರೇ ಇವತ್ತು ಕೇಸಲ್ಲಿ ಭೂಮಿ ಗೆಲ್ಲೋ ಹಾಗೆ ಮಾಡಪ್ಪ, ಭೂಮಿಗೆ ನ್ಯಾಯ ಸಿಗೋ ಹಾಗೆ ಮಾಡಪ್ಪ ಅಂತ ಬೇಡ್ಕೊತಿರ್ತಾರೆ. ಅಷ್ಟರಲ್ಲಿ ಅಪ್ಪು ಅಲ್ಲಿಗೆ ಬಂದು, ಅಪ್ಪ ನೋಡಿದ್ರಾ ಮಾವ ಸೋಲ್ಬೇಕು, ಭೂಮಿ ಗೆಲ್ಲಬೇಕು ಅಂತ ಇಲ್ಲಿ ನಮ್ಮಮ್ಮ ದೇವ್ರ ಹತ್ರ ಬೇಡ್ಕೊತಿರೋದು. ಅದಕ್ಕೆ ಸಂಗೀತ ಅವ್ರ ಗಂಡ, ಅಲ್ಲ ಕಣೆ, ನೀನು ಸ್ವಂತ ತಮ್ಮ ಸೋಲ್ಬೇಕು, ನನ್ನ ಸೊಸೆ ಗೆಲ್ಲಬೇಕು ಅಂತ ಬೇಡ್ಕೊತಿದ್ಯಲ್ಲ, ಈ ಥರ ಮನೆ ಹಾಳು ಬೇಡ್ಕೆಲ್ಲ ಬೇಡ್ಕೊತಾರೆ, ಅಷ್ಟು ಗೊತ್ತಾಗಲ್ವ ನಿನಗೆ, ಯಾರು ಈ ಥರ ಬಯಸ್ತಾರೆ ಅಂತ ಕೇಳಿದಾಗ ಸಂಗೀತ ಅವರು, ನಾನು ಪ್ರಾರ್ಥನೆ ಮಾಡ್ತಿರೋದು ಒಳ್ಳೆ ರೀತಿನೇ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅಷ್ಟೇ, ನಾನು ಬೇಡ್ಕೊತಿರೋದು ನನ್ನ ಸೊಸೆ ಗೆಲ್ಲಬೇಕು ಅಂತ, ನನ್ನ ಸೊಸೆ ಭೂಮಿ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಅವ್ರ ಗಂಡ ಹೇಳ್ತಾರೆ, ಅಲ್ಲ ಕಣೆ, ನೀನು ಸೊಸೆ ಗೆದ್ರೆ ನಿಮ್ಮ ತಮ್ಮ ಸೋಲ್ತಾನೆ ತಾನೇ. ಅದಕ್ಕೆ ಅಪ್ಪು ಹೇಳ್ತಾಳೆ, ಅಲ್ಲ ಅಮ್ಮ, ಈಗ ಸ್ವಲ್ಪ ಹೊತ್ತಕ್ಕಿಂತ ಮುಂಚೆ ಮನೇಲಿ ಮಾವ ಗೆಲ್ತಾರೆ ಅಂದ್ಕೊಂಡು ಸಿಹಿ ಹಬ್ಬದ ಅಡುಗೆ ಮಾಡಿಸಿ ಅಂತ ಹೇಳಿದಾಗ ಒಬ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಪ್ಪು, ಇಬ್ಬರ ಬಗ್ಗೆನೂ ಯೋಚನೆ ಮಾಡಬೇಕು ಅಂತ ಹೇಳಿದೆ. ಆದರೆ ಈಗ ನೋಡಿದ್ರೆ ಬರೀ ನೀನು ಸೊಸೆ ಬಗ್ಗೆ ಯೋಚನೆ ಮಾಡ್ತಿದ್ಯಾ, ಅಂದರೆ ಮಾವ ಸೋತರು ನಿನಗೆ ಖುಷಿನಾ ಅಂತ ಹೇಳಿದಾಗ ಇಲ್ಲಿ ಸಂಗೀತ ಅವ್ರು ಹೇಳ್ತಾರೆ, ಹಾಗಲ್ಲ ಕಣೆ ಅಪ್ಪು, ಈಗ ನಾನು ಸೊಸೆ ಭೂಮಿ ಏನಾದರೂ ಗೆದ್ದರೆ
ಅವಳು ಮಾವ ಏನಾದರೂ ಸೋತ್ರೆ ಜಸ್ಟ್ ಒಂದೇ ಒಂದು ಕೇಸ್ನ ಸೋಲ್ತಾನೆ ಅಷ್ಟೇ. ಅದೇ ನನ್ನ ಸೊಸೆ ಏನಾದರೂ ಕೇಸಲ್ಲಿ ಸೋತ್ರೆ ಅವ್ರ ತಾಯಿ ಬಿಡುಗಡೆ ಆಗೋದಿಲ್ಲ, ಜೀವನ ಪರ್ಯಂತ ಜೈಲಲ್ಲೇ ಇರ್ತಾರೆ. ಆವಾಗ ನನ್ನ ಮಗಳು ಭೂಮಿ ಎಷ್ಟೆಲ್ಲ ಕಷ್ಟಪಡ್ತಾಳೆ, ಅವಳ ಪರಿಸ್ಥಿತಿನ ನೆನೆಸ್ಕೊಂಡು ನನಗೆ ಭಯ ಆಗುತ್ತೆ. ಅವಳ ಸಿಚುವೇಶನ್ ಹೇಗಿರುತ್ತೆ ಅದನ್ನ ನೆನೆಸ್ಕೊಂಡು ನನಗೆ ಮೈಯೆಲ್ಲ ಜುಮ್ ಅನ್ನತ್ತೆ. ಇದೆಲ್ಲ ನಿನ್ನನ್ಗೆ ಅರ್ಥ ಆಗೋದಿಲ್ಲ ಬಿಡು ಅಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಅಪ್ಪು ಅವರು ನಿನ್ನ ಸೊಸೆನ ಯಪ್ಪ ಅಂತಾರೆ. ಅಷ್ಟರಲ್ಲಿ ಅಜಿತ್ ಅವ್ರ ತಂದೆ, ಆ ಹುಡುಗಿ ನಿನ್ಗೆ ಅದೇನು ಮೋಡಿ ಮಾಡಿದಾಳೋ ಯಪ್ಪ ನನಗಂತೂ ಗೊತ್ತಿಲ್ಲ, ನೀನು ನಿನ್ನ ಸೊಸೆನೋ. ಹಾಗೆ ಅಜಿತ್ ತಂದೆ ಅವರು ಬೈತಿರ್ತಾರೆ, ಅದೇನು ಆ ಹುಡುಗಿ ಕಂಡ್ರಿ ಆ ಥರ ಆಡ್ತೀಯೋ ಅಂತ. ಅದಕ್ಕೆ ಸಂಗೀತ ಅವ್ರು ಹಾಗಲ್ಲ ಕಣ್ರಿ, ಭೂಮಿ ಕಂಡ್ರಿ ಏನೋ ಒಂಥರ ನನಗೆ ಸೆಳೆತ. ಅವಳು ಯಾವ ಜನ್ಮದಲ್ಲಿ ನನಗೆ ಏನಾಗುಟ್ಟಿದ್ಲೋ ಗೊತ್ತಿಲ್ಲ, ನನ್ನ ಮಗಳೇ ಅವಳು. ಈಗಲೂ ಅಷ್ಟೇ ನಾನು ಹೇಳ್ತಿದ್ದೀನಲ್ಲ, ನನಗೆ ಅವಳೇ ಹೆಚ್ಚು ನನ್ನ ಮಗಳಿಗಿಂತನೂ. ಅವಳು ಕಂಡ ನನಗೇನೋ ಸೆಳೆತ, ನಮ್ಮಿಬ್ಬರಲ್ಲಿ ಏನೋ ರಕ್ತ ಸಂಬಂಧ ಇದೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಅವಳಿಗೋಸ್ಕರ ಆ ಥರ ಮಾಡ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರವಣ ಅವ್ರ ಅಜ್ಜಿ, ನೋಡಪ್ಪ ಅವಳು ಹೇಗಾದರೂ ಬೇಡ್ಕೊಳ್ಳಿ ದೇವರು, ನಾವು ಕೂಡ ಶ್ರವಣ್ಗೋಸ್ಕರ ಬೇಡ್ಕೊಳ್ಳೋಣ, ದೇವರು ಯಾರ ಪರ ಇದಾನೋ ಗೊತ್ತಾಗ್ಲಿ ಬಿಡು ಅಂತ ಹೇಳಿ ಶ್ರವಣ್ಗೋಸ್ಕರ ಇಲ್ಲಿ ಬೇಡ್ಕೊಂತಿರ್ತಾರೆ. ಇನ್ನು ಇಲ್ಲಿ ಜಡ್ಜ್ ಅವರು ಸ್ಟೇಟ್ಮೆಂಟ್ನ ಕೊಡ್ತಾರೆ. ಇಲ್ಲಿ ಬಾಗಿನ ಕಡೆ ವಕೀಲರು ಮತ್ತು ಪೊಲೀಸ್ ಅವರು ಕೊಲೆ ಮಾಡಿಲ್ಲ ಅಂತ ಯಾವುದೇ ಸಾಕ್ಷಿಗಳನ್ನ ಇಟ್ಕೊಂಡಿಲ್ಲ, ಅದರಿಂದ ಅವ್ರಿಗೆ ಜಾಮೀನು ಕೊಡಲು ನಿರಾಕರಿಸಿದೀವಿ. ಅದೇ ಈ ಸಲಿನೂ ಕೂಡ ಅವ್ರಿಗೆ ಜಾಮೀನು ಸಿಗ್ತಾ ಇಲ್ಲ. ನಂತರ ಈ ಕೇಸ್ ಬಗ್ಗೆ ಇನ್ನೂ ಹೆಚ್ಚಿನದಾಗಿ ತನಿಖೆ ಮಾಡಲು ಅಜಿತ್ ರಾಮ್ ನಾರಾಯಣ್ ಅವ್ರಿಗೆ ನಾನು ಹೇಳ್ತೀನಿ. ನಂತರ ಭಾಗ್ಯ ಅವರು ಹತ್ಕೊಂಡು ಪೊಲೀಸ್ ಜೊತೆ ಹೋಗ್ತಾರೆ. ನಂತರ ಅಜಿತ್ ಅವರು ಇಲ್ಲಿ ಭೂಮಿ ಜೊತೆ ಕೊಟ್ಟ ಮಾತಿನ ಬಗ್ಗೆ ಯೋಚನೆ ಮಾಡ್ಕೊಂಡು ಅಲ್ಲೇ ಸಪ್ಪಗೆ ನಿಂತಿರ್ತಾರೆ. ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನು ಗುರುವಾರದ ಸಂಚಿಕೆ ಅಂದ್ರೆ ನಾಳಿನ ಎಪಿಸೋಡಲ್ಲೇ ಟ್ವಿಸ್ಟ್ ಇದೆ. ಏನಂದ್ರೆ ಭೂಮಿ ಅವರು ಚೂಡಿದಾರ್ ಹಾಕೊಂಡು ಹೋಗಿರೋ ವಿಡಿಯೋ ವೈರಲ್ ಆಗಿದೆ. ಮನೆಯವರೆಲ್ರಿಗೂ ಕೂಡ ಗೊತ್ತಾಗುತ್ತೆ ಅಜಿತ್ ಭೂಮಿಗೆ ಏನ್ ಮಾಡಬಹುದು ಅನ್ನೋದನ್ನ ನಾನು ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಅದನ್ನೆಲ್ಲ ನೋಡ್ಬೇಕಂದ್ರೆ ನೀವು ಹೋಗಿ ಈಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋಗಳದ್ದು ನೋಟಿಫಿಕೇಶನ್ ಬರಲ್ಲ, ನೀವು ಮುಂದಿನ ಎಪಿಸೋಡಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋಕ್ಕೂ ಆಗಲ್ಲ. ಹೋಗಿ ನನ್ನ ಸಿನಿ ದರ್ಶನ ಅನ್ನೋ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಬೆಲ್ ಕಾಣುತ್ತಲ್ಲ, ಆ ಬೆಲ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಹೀಗೆ ಮಾಡಿದ್ರೆ ವಿಡಿಯೋ ಯಾವ್ದು ಅಪ್ಲೋಡ್ ಆಗುತ್ತೆ ಅದ್ರ ಎಲ್ಲ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಇನ್ನೂ ಯಾಕೆ ವೆಯ್ಟ್ ಮಾಡ್ತಿದ್ರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.